ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇದು ಬಂದು ದೀಪಾವಳಿ ಹಿಂದಿನ ದಿನ ಬೆಳಗ್ಗೆನೆ ನಮ್ಮ ಹಸ್ಬೆಂಡ್ ಮಾರ್ಕೆಟಿಂದ ಹೂವು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಈ ಸೈಡ್ ಎಲ್ಲ ತುಂಬ ರೇಟ್ ಇರುತ್ತಲ್ವ, ಸೊ ಅದರಿಂದ ಮಾರ್ಕೆಟಿಂದನೇ ತೊಗೊಂಬಂದರು. ನಾವಿವಾಗ ಕೊತ್ನೂರು ಹೋಗ್ತಾ ಇದ್ದೀವಿ, ಯಾಕೆಂದರೆ ಪೂಜೆ ಐಟಮ್ ಸ್ವಲ್ಪ ತೊಗೊಂಬರ್ಬೇಕಾಗಿತ್ತು. ಸೊ ಅದರಿಂದ ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ರಶ್ ಇದ್ದಾರೆ ಅಂತ. ನಾವು ಯಾವಾಗ್ಲೂ ಜೋಡಿ ಮರ ತೊಗೊಬೇಕು ಫ್ರೆಂಡ್ಸ್, ಒಂದೇ ಒಂದು ಮರ ಒಂಟಿ ಮರ ತೊಗೊಬಾರ್ದು. ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ನಾನು ಇವಾಗ ಜೋಡಿ ಮರನೇ ತೊಗೊತಾ ಇದ್ದೀನಿ. ಪೂಜೆ ಐಟಮ್ಸ್ ಎಲ್ಲ ತೊಗೊಂಡೆ. ತುಂಬಾ ಜನ ಇದ್ದರು, ಅದರಲ್ಲಿ ಹೋಗಿ ತೊಗೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಅಷ್ಟರಲ್ಲೇ ದೀಪ ಕೂಡ ತೊಗೊಂಡೆ. ಇನ್ನೇನು 2 ಗಂಟೆ ಆಗಿತ್ತು. ಅಷ್ಟರಲ್ಲೇ ಲಂಚ್ ಕೂಡ ಮಾಡೋಣ ಅಂತ ಹುಡುಗಿ ಗಾರ್ಡನ್ ಬಂದಿದ್ದೀವಿ. ಇಲ್ಲಿ ಊಟ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಅದರಿಂದ ನಾರ್ತ್ ಫುಡ್ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಮಿಲ್ಸ್ ತೊಗೊಂಡಿದ್ದೆ, ರೊಟ್ಟಿ ಕರಿ ಫುಲ್ ಮಿಲ್ಸ್ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇಬ್ಬರು ಊಟ ಕೂಡ ಮಾಡ್ಕೊತಾ ಇದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ರೇಷನ್ ತೊಗೊಬೇಕಾಗಿತ್ತು ಕಜ್ಜಾಯ ಮಾಡಲಿಕ್ಕೆ ಅಂತ. ಕಜ್ಜಾಯ ಐಟಮ್ ತೊಗೊಬೇಕು, ಅದರಿಂದ ರೇಷನ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ 5 kg ತೊಗೊಂಡಿದ್ದೀನಿ ಫ್ರೆಂಡ್ಸ್. 5 kg ಕಜ್ಜಾಯ ಅಕ್ಕಿ ಆ್ಯಂಡ್ 5 kg ಬೆಲ್ಲ ತೊಗೊಂಡಿದ್ದೀನಿ. ಏಕೆಂದರೆ ಅದು ಸಮ ಇರಬೇಕಲ್ವ, ಸೊ ಅದರಿಂದ ತೊಗೊಂಡೆ. ಹಾಗೆ ನನ್ನ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ, ಬಟ್ಟೆ ತೊಗೊಳೋಣ ಅಂತ ಬಂದಿದ್ದೀನಿ. ನಾವಂತೂ ಹಾಕ್ಕೊಳಲ್ಲ, ಅದಕ್ಕೆ ಮಕ್ಳಿಗಾದರೂ ತೊಗೋಬೇಕಲ್ವ, ಸೊ ಅದರಿಂದ 3 ಜನ ಮಕ್ಳಿಗೂ ತೊಗೊಳೋಣ ಅಂತ ಪರ್ಚೇಸಿಂಗ್ ನಡೀತಾ ಇದೆ. ನೋಡ್ತಾ ಇದ್ದೀನಿ ಲೆಹೆಂಗಾ ತೊಗೊಳೋಣ ಅಂತ. ತುಂಬಾ ಕಲೆಕ್ಷನ್ ಇತ್ತು. ಇವೆರಡು ಲೆಹೆಂಗಾ ಕೂಡ ಸೆಲೆಕ್ಷನ್ ಮಾಡಿದ್ದೀನಿ ಇಬ್ರಿಗೂ ಸೇಮ್ ಲೆಹೆಂಗಾ ತೊಗೊಳೋಣ ಅಂತ. ನೋಡಿ ಇದನ್ನು ತೊಗೊಂಡಿದ್ದೀನಿ, 2 ಬ್ಲೂ ಕಲರ್ ಆ್ಯಂಡ್ ಪಿಂಕ್ ಕಲರ್. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಕಜ್ಜಾಯ ಅಕ್ಕಿ ನೆನೆಸಿಡ್ಬೇಕಲ್ವಾ. ನಾವು ಹಿಂದಿನ ದಿನವೇ ಕಜ್ಜಾಯ ಅಕ್ಕಿ ಎಲ್ಲ ನೆನೆಸಿ ಮಿಕ್ಸಿಗೆ ಹಾಕ್ಕೊಂಬಿಡ್ತೀವಿ. ಪಾಕ ಕೂಡ ತೆಗೆದಿಟ್ಕೊಂಡು ಆಮೇಲೆ ಹಬ್ಬದ ದಿನ ಸುಟ್ಕೊತೀವಿ. ನಾನೀಗ ಕಜ್ಜಾಯ ಅಕ್ಕಿ ಎಲ್ಲ ನೆನೆಸಿ ಇಡಬೇಕು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊತೀವಿ, ಯಾಕೆಂದರೆ ಅವತ್ತು ಬೆಳಗ್ಗೆನೇ ಪೂಜೆ ಮಾಡಬೇಕಲ್ವಾ. ಬೆಳಿಗ್ಗೆ 6 ಗಂಟೆಯಿಂದ 5 ಗಂಟೆಯಿಂದ 9 ಗಂಟೆವರೆಗೂ ಚೆನ್ನಾಗಿದೆ ಅಂತ ಟೈಮು. ಹಿಂದಿನ ದಿನವೇ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಗಂಗೆ ಪೂಜೆ ಮಾಡ್ತಾಯಿದ್ದೀನಿ. ನಾವೆಲ್ಲೂ ಹೋಗಿ ನೋಮ್ಕೊಂಬರಲ್ಲ, ತೋಟದ ಹತ್ರ ದೇವಸ್ಥಾನ ಹತ್ರ ನಾವು ಮನೆಯಲ್ಲೇ ಮಾಡ್ಕೊತೀವಿ, ಪೂಜೆ ಮಾಡ್ಕೊತೀವಿ. ನಾನಿಲ್ಲಿ ಇಲ್ಲಿ ಸಿಂಕ್ ಹತ್ರನೇ ಮಾಡ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಇದೇ ರೀತಿಯೇ ಮಾಡೋದು.
ಎಲ್ಲ ನೆನೆಸಿಟ್ಟಿದ್ದೀನಿ. ಅದೊಂದು 5 ರಿಂದ 6 ಅವರ್ ನೆನಿಬೇಕು ಅಂತ ಬಿಟ್ಟಿದ್ದೀನಿ. ಅಷ್ಟರಲ್ಲೇ ದೇವ್ರ ಮನೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇದು ಬಂದು ನಮ್ಮ ದೇವ್ರ ಮನೆಯ ಬೆಳ್ಳಿ ಐಟಮ್ಸ್ ಇದು. ಅದೆಲ್ಲ ವಾಶ್ ಮಾಡಿಕೊಂಡು ಉಜ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಟೈಮ್ ಕೂಡ 5 ಗಂಟೆ ಆಗಿತ್ತು. ಟೀ ಮಾಡ್ಕೊಬೇಕು ಅಂತ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅಷ್ಟರಲ್ಲೇ ನೋಡಿ ನಮ್ಮ ಮನೆ ಮಕ್ಕಳೆಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಟೋಟಲ್ 10 ಜನ ಇದ್ದೀವಿ, ಮೊಮ್ಮಕ್ಕಳೆಲ್ಲರೂ ನೋಡಿ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟ್ 6 ಗಂಟೆ 7 ಗಂಟೆ ಆಗಿತ್ತು. ಎಲ್ಲ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ರೇ ಪಾಕ ತೆಗೆದಿಟ್ಕೊಂಡು ಪೂಜೆ ಕೂಡ ಮಾಡ್ಕೊಬೋದು. ಅದರಿಂದ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲೇ ನೋಡಿ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಅಕ್ಕಿ ಎಲ್ಲ ಡ್ರೈ ಆಗಬೇಕು ಅಂತ ಹಾರಾಕಿದ್ದೀನಿ ಸ್ವಲ್ಪ. ಎಲ್ಲ ಮಲ್ಕೊಂಡಿದ್ದಾರೆ. 10:30 ಆದ್ರೂ ನಮ್ಮ ಕೆಲಸ ಇನ್ನೂ ಮುಗ್ದೇ ಇಲ್ಲ. ನೋಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ನನಗಂತೂ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಕರೆಕ್ಟಾಗಿ 1:00 1:30ಗೆ ಮಲ್ಕೊಂಡಿದ್ದೀವಿ ಹಬ್ಬದ ದಿನ. ಹಾಗೇ 4 ಗಂಟೆಗೆ ಎದ್ದೊಳ್ಬೇಕು. ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಲಾಸ್ಟಲ್ಲಿ ಮೆಹಂದಿ ಕೂಡ ಹಾಕ್ಕೊಳ್ಳೋಣ ಅಂತ. ಲಾಸ್ಟ್ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ರೆಡಿ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡಿ ನಮ್ಮ ಪ್ರಿಪ್ರೇಷನ್ ಇದೆಲ್ಲ ದೀಪಾವಳಿ ಹಬ್ಬದ ದಿನ ಹಿಂದಿನ ದಿನ ಮಾಡಿರುವಂಥ ಪ್ರಿಪ್ರೇಷನ್ನು. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್.